ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಒಂದು ಲೈಟ್ ಆರೆಂಜ್ ಕಲರ್ ಮತ್ತು ಬ್ಲೂ ಪರ್ಪಲ್ ಕಲರ್ನ ಸೀರೆಗೆ ಕಾಂಬಿನೇಷನ್ ಸೀರೆಗೆ ನಾನು ಕುಚ್ಚಾಕಿ ತೋರಿಸ್ತಾ ಇದ್ದೀನಿ. ಬ್ರೈಡಲ್ ಕುಚ್ಚು ಪೂರ್ತಿ ಗೋಲ್ಡ್ ಕಲರ್ ಜರಿ ಇದೆ ಸೀರೆಯಲ್ಲಿ. ಜಾಸ್ತಿ ಕಲರು ಎದ್ದು ಕಾಣಿಸಿಲ್ಲ. ಆರೆಂಜ್ ಕಲರ್ ಲೈಟ್ ಆಗಿದೆ. ಪರ್ಪಲ್ ಕಲರ್ ಮಾತ್ರ ಸೀರೆಗೆ ಮಾತ್ರ ಸ್ವಲ್ಪ ಡಾರ್ಕ್ ಇದೆ. ಸೊ ಇವತ್ತಿನ ಸೀರೆಗೆ ನಾನು ಈ ಸೀರೆಗೆ ಯಾವ ರೀತಿ ಸಿಂಪಲ್ಲಾಗಿ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಕುಚ್ಚನ್ನ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ನೋಡಿ. ಈ ರೀತಿಯಾದಂಥ ಬೀಡನ್ನು ತೊಗೊಂಡಿದ್ದೀನಿ ನಾನು, ಗೋಲ್ಡ್ ಕಲರು ಮತ್ತು ಸಣ್ಣದಾದಂಥ ಬೀಡುಗಳನ್ನು ತೊಗೊಂಡಿದ್ದೀನಿ. 6 ಎಳೆ ದಾರನ ನಾನಿಲ್ಲಿ ಆಲ್ರೆಡಿ ಗಂಟಾಕಿ ರೆಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ನಾವು ಸೀರೆಗೆ ಈ ರೀತಿ ಥ್ರೆಡ್ಡನ್ನು ತೊಗೊಂಬಂದ್ಬಿಟ್ಟು ಒಂದು ಸಾರಿ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಲಾಕ್ ಆದಮೇಲೆ ಇಲ್ಲಿಂದ ನಾವು ಈಗ ಟೈಟ್ ಮಾಡಿಕೊಂಡು 5 ಸಾರಿ ನಾನು ಚೈನ್ ಹಾಕ್ತಾಯಿದ್ದೀನಿ. ನಾಲ್ಕು ಬೇಡ ಅನ್ನಿಸ್ತು, ಅದಕ್ಕೋಸ್ಕರ 5 ಹಾಕ್ತಾಯಿದ್ದೀನಿ. ಸಣ್ಣದಾಗ್ಬಿಟ್ಟೆ ಕುಚ್ಚು ಹಾಕೋದಕ್ಕೆ ಸ್ವಲ್ಪ ಇಕ್ಕಟ್ಟು ಅನಿಸುತ್ತೆ. ನೋಡಿ, 5 ಚೈನ್ ಹಾಕಿದ ಮೇಲೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಬಿಟ್ಟು ನಾವು ಲಾಕ್ ಮಾಡ್ಕೋಬೇಕು. ಸೀರೆನ ಕಸ್ಟಮರು ನಾರ್ಮಲು ಹೊಲಿಗೆನ ಫೋಲ್ಡ್ ಮಾಡಿ ಹೊಲಿದಿದ್ದಾರೆ. ಇದರ ಮೇಲೆ ಕುಚ್ಚು ಹಾಕ್ಕೊಡಿ ಅಂದಿದ್ದಕ್ಕೆ ನಾನು ಅದರ ಮೇಲೆ ಹಾಕ್ತಾಯಿದ್ದೀನಿ. ಹೀಗಾಗಿ ಸ್ವಲ್ಪ ನೀಡಲು ಬೇಗ ಹೋಗ್ತಾ ಇಲ್ಲ, ಯಾಕೆಂದರೆ 2 ಪದರ ಫೋಲ್ಡ್ ಮಾಡಿ ಹೊಲಿದಿರೋದ್ರಿಂದ ನೀಡಲು ಬೇಗ ಪಾಸ್ ಆಗೋಲ್ಲ. ಹೀಗಾಗಿ ನಾನು ಸ್ವಲ್ಪ ಇದು ಹೋಗ್ತಾಯಿದೆ, ಇಲ್ಲಿ ನನಗೆ ಟೈಟ್ ಆಗ್ತಾಯಿದೆ. ನೋಡಿ, 5 ಚೈನ್ ಹಾಕ್ಕೊಂಡ್ಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿ ಲಾಕ್ ಆದಮೇಲೆ ನೋಡಿ, ದೊಡ್ಡ ಬೀಡನ್ನು ಗೋಲ್ಡ್ ಕಲರ್ ಬೀಡನ್ನು ತೊಗೊಂಡ್ಬಿಟ್ಟು ಒಂದು ಸಾರಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಇಲ್ಲಿಂದ 2 ಸಾರಿ ನೀಡಲ್ ಮೇಲೆ 2 ಸಾರಿ ಈ ರೀತಿ ಸುತ್ತಕೊಂಡು ನೋಡಿ, 5 ಚೈನಿಗೆ ನಾವು ಯಾವ ರೀತಿ ಎಷ್ಟು ಇದು ನೋಡ್ಕೊಂಡಿದ್ದೀವಲ್ಲ ಅಷ್ಟೇ ಇದಕ್ಕೆ ನಾನು ತೊಗೊಂಡ್ಬಿಟ್ಟು ಅಲ್ಲಿಗೆ ನಾನು ಸೀರೆಗೆ ಕರೆಕ್ಟಾಗಿ ನೀಡನ್ನು ಹಾಕ್ಬಿಟ್ಟು ಥ್ರೆಡನ್ನು ಎಳ್ಕೊತಾ ಇದ್ದೀನಿ. ಆದರೆ ಜಾಸ್ತಿ ದೂರ ಬೇಡ. ನಾವು 5 ಚೈನಿಗೆ ಎಷ್ಟು ದೂರ ಬರುತ್ತಾ ಅಷ್ಟೇ ದೂರಕ್ಕೆ ನಾವು ಇಲ್ಲಿ ಲಾಕ್ ಮಾಡಿಕೊಂಡ್ರೆ ಕರೆಕ್ಟಾಗಿ ನಮಗೆ ಈ ಡಿಸೈನು ಚೆನ್ನಾಗಿ ಬರುತ್ತೆ. ಸಾರಿಯಲ್ಲಿ 2 ಸಾರಿ ಸುತ್ಕೊಂಡ್ಬಿಟ್ಟು ನೋಡಿ, ಹೀಗೆ ನೀಡನ್ನು ಪಾಸ್ ಮಾಡಿಕೊಂಡು ಥ್ರೆಡನ್ನು ತೊಗೊಂಬಂದು ನೋಡಿ 3 ಸಾರಿ ನಾವಿಲ್ಲಿ ಲಾಕ್ ಮಾಡಬೇಕಾಗುತ್ತೆ. 2 ಸೇರಿ 1 ಮಾಡಿದ್ವಿ, ಮತ್ತು 2 ಸೇರಿ 1 ಮಾಡಿದ್ವಿ, ಮತ್ತು 2 ಸೇರಿ 1 ಮಾಡಬೇಕು. ಅಂದರೆ 3 ಸಾರಿ ಲಾಕ್ ಮಾಡೋದಕ್ಕೆ ಟ್ರಿಬಲ್ ಕ್ರೋಶ ಅಂತ ಹೇಳ್ತೀವಿ. ಟ್ರಿಬಲ್ ಕ್ರೋಶ ಆದಮೇಲೆ 1 ಲಾಕ್, 2 ಲಾಕು. ನೋಡಿ, ಇದೇ ರೀತಿ ಬೇರೆ ನಮಗೆ ಬೀಡ್ ಬೇಡನೇ ಅಂದರೆ ನಾವು ಇದೇ ರೀತಿ ಚೈನ್ ಹಾಕ್ಕೊಂಬಿಟ್ಟು ನಾವು ಡಿಸೈನ್ನ ಹಾಕ್ಕೋಬೋದು. ನಾನು ಇಲ್ಲೊಂದು ಸಣ್ಣ ಬೀಡನ್ನು ಹಾಕ್ತೀನಿ. 1 ಚೈನ್ ಹಾಕ್ಬಿಟ್ಟು ನೋಡಿ, 1 ಸಣ್ಣ ಬೀಡನ್ನು ಹಾಕ್ತಾಯಿದ್ದೀನಿ. ನಾನು ಜಾಸ್ತಿ ಬೀಡ್ ಇಲ್ಲದೇ ಮತ್ತು ಪೂರ್ತಿ ಬೀಡ್ ಹಾಕ್ಬಿಟ್ಟು ಯಾವ ರೀತಿ ಹಾಕೋದಂತ 2 ಥರ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಬೀಡ್ ಹಾಕಿದ್ಮೇಲೆ 2 ಸಾರಿ ಚೈನ್ ಹಾಕ್ಬಿಟ್ಟು ನೀಡಲ್ ಮೇಲೆ 1 ಸಾರಿ ತೊಗೊಂಡು ನೋಡಿ, ಈ ತ್ರಿಬಲ್ ಕ್ರೋಶದ ಒಳಗಡೆ ಅಂತ ಪಾಸ್ ಮಾಡಿಕೊಂಡು ಥ್ರೆಡ್ಡನ್ನು ತೊಗೊಂಬಂದು ಡಬಲ್ ಕ್ರೋಶ್ಗಳನ್ನು ಮಾಡ್ಕೋಬೇಕು. ನೋಡಿ, ಈ ರೀತಿ ಡಬಲ್ ಕ್ರೋಶ್ ಒಂದೇ ಲೆವೆಲಲ್ಲಿ ನಾವು ಉದ್ದ ಎಷ್ಟು ಎಳ್ಕೊತೀವೋ ಸ್ಟಾರ್ಟಿಂಗು ಅದೇ ಲೆವೆಲಲ್ಲಿ ಪ್ರತಿಯೊಂದು ಡಬಲ್ ಕ್ರೋಶ ಒಂದೇ ಲೆವೆಲಲ್ಲಿ ಹಾಕ್ತಾ ಹೋಗ್ಬೇಕು ನಾವು. ನೋಡಿ, ಈ ರೀತಿ ಡಬಲ್ ಕ್ರೋಶ್ಗಳನ್ನು ಹಾಕ್ತಾಯಿದ್ದೀನಿ. ಟೋಟಲ್ ನಾನು ಇಲ್ಲಿ ಡಬಲ್ ಕ್ರೋಶ್ಗಳನ್ನು ಈ ಒಂದು ತ್ರಿಬಲ್ ಕ್ರೋಶದಲ್ಲಿ ಟೋಟಲಾಗಿ 7 ನಾನು ಡಬಲ್ ಕ್ರೋಶ್ಗಳನ್ನು ಹಾಕ್ತಾಯಿದ್ದೀನಿ. ಮೊದಲಿಗೆ ನಾವು ಚೈನನ್ನು ಬಿಟ್ಬಿಟ್ಟು ಇಲ್ಲಿ 7 ಸಾರಿ ಡಬಲ್ ಕ್ರೋಶನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, ಈ ರೀತಿ 7 ಡಬಲ್ ಕ್ರೋಶ ಆಗಬೇಕು. 7 ಡಬಲ್ ಕ್ರೋಶ ಹಾಕ್ಕೊಂಬಿಟ್ಟು ಈ ರೀತಿ 7 ಡಬಲ್ ಕ್ರೋಶಗಳನ್ನು ಹಾಕ್ಕೊಂಡು ನಾವು ಸ್ಟಾರ್ಟಿಂಗ್ ಒಂದೇ ಸಣ್ಣ ಬೀಡನ್ನು ಹಾಕ್ಕೊಂಡಿರೋದು. ಪ್ರತಿಯೊಂದು ಡಬಲ್ ಕ್ರೋಶ ಹಾಕೋ ಮುಂದೆ
ನಾವು ಬೀಡು ಬೇಕು ಅಂದರೂ ಕೂಡ ಹಾಕ್ಬೋದು, ಅದನ್ನು ತೋರಿಸ್ತಾ ಇದ್ದೀನಿ. ಬೀಡು ಇಲ್ಲದೇ ಯಾವ ರೀತಿ ಕಾಣಿಸುತ್ತೆ, ಬೀಡು ಹಾಕ್ತಾವು ಯಾವ ರೀತಿ ಕಾಣಿಸುತ್ತೆ ಅಂತ ಎರಡು ಥರ ತೋರಿಸ್ತಾ ಇದ್ದೀನಿ ನಾನು. ನಿಮಗೆ ಯಾವ ಥರ ಬೇಕೋ ಆ ಥರ ಹಾಕ್ಕೋಬೋದು, ಅಥವಾ ನೀವು ಯಾರಿಗಾದ್ರೂ ಹಾಕ್ಕೊಡ್ತೀವಿ ಅಂದರೆ ಯಾವ್ದ್ರ ಅವರಿಗೆ ಬೀಡು ಬೇಡ ಅಂದರೆ ನೀವು ಈ ರೀತಿ ಕೂಡ ಸಿಂಪಲ್ಲಾಗಿ ಹಾಕ್ಕೊಡ್ಬೋದು. ಇದು 1 ಅವರಲ್ಲೇ ಆರಾಮಾಗಿ ಬೀಡು ಇಲ್ಲ ಅಂದರೆ ಬೇಡ ಅಂದರೆ 1 ಅವರಲ್ಲೇ ಆರಾಮಾಗಿ ನಾವು ಸೀರೆಗೆ ಪೂರ್ತಿ ಮುಗಿಸ್ಬಿಡ್ಬೋದು ಈ ರೀತಿ. ನಾನೀಗ ನೆಕ್ಸ್ಟು ನೋಡಿ ಮತ್ತೆ ಉದ್ದ ಬೀಡನ್ನು ದೊಡ್ಡ ಬೀಡನ್ನು ತೊಗೊಂಡು ಒಂದು ಸಾರಿ ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ 2 ಸಾರಿ ಸುತ್ತಕೊಂಡು ನೋಡಿ 5 ಚೈನಿಗೆ ಎಷ್ಟು ಅಗಲ ಬರುತ್ತೋ ಅಷ್ಟೇ ಅಗಲ ನಾವು ಫಸ್ಟಿಗೆ ಏನು ಹಾಕಿರ್ತೀವಲ್ಲ ಅದನ್ನೇ ನೋಡ್ಕೊಂಬಿಟ್ಟು ಕರೆಕ್ಟಾಗಿ ಅಷ್ಟೇ ಮೆಜರ್ಮೆಂಟಿಗೆ ನಾವು ನೀಡಲ್ನ ಹಾಕ್ಕೋಬೇಕು ಬಟ್ಟೆಗೆ. ನೋಡಿ ಈ ರೀತಿ ಹಾಕ್ಕೊಂಬಿಟ್ಟು ಥ್ರೆಡನ್ನು ಎಳ್ಕೊಂಬರ್ಬೇಕು. ಥ್ರೆಡನ್ನು ಎಳ್ಕೊಂಬಿಟ್ಟು ನೋಡಿ 2 ಸರಿ ಒಂದು ಮಾಡಿದೆ, 2 ಸರಿ ಒಂದು ಮಾಡಬೇಕು, 2 ಸರಿ ಒಂದು ಮಾಡಬೇಕು. ತ್ರಿಬಲ್ ಕ್ರೋಶನ ಮಾಡ್ಕೋಬೇಕು. ತ್ರಿಬಲ್ ಕ್ರೋಶ ಆದಮೇಲೆ ಒಂದು ಲಾಕ್, ಒಂದು ಚೈನ್ ಹಾಕ್ಕೊಂಬಿಟ್ಟು ನೋಡಿ ಒಂದು ಸಣ್ಣ ಬೀಡನ್ನು ಹಾಕ್ಕೋಬೇಕು. ಸಣ್ಣ ಬೀಡನ್ನು ಹಾಕ್ಕೊಂಬಿಟ್ಟು 2 ಸಾರಿ ಚೈನ್ ಹಾಕ್ಕೊತಾ ಇದ್ದೀನಿ. 2 ಸಾರಿ ಚೈನ್ ಹಾಕ್ಕೊಂಬಿಟ್ಟು ಒಂದು ಸಾರಿ ನೀಡಲ್ ಮೇಲೆ ತೊಗೊಂಡು ನೋಡಿ ಈ ತ್ರಿಬಲ್ ಕ್ರೋಶದ ಒಳಗಡೆಯಿಂದ ಥ್ರೆಡನ್ನು ಎಳ್ಕೊಂಬಂದು ನೋಡಿ ಈ ರೀತಿ ಡಬಲ್ ಕ್ರೋಶಗಳನ್ನು ಮಾಡ್ಕೋಬೇಕು. ಒಂದು ಡಬಲ್ ಕ್ರೋಶ ಆದ ಮೇಲೆ ನೋಡಿ ಇಲ್ಲಿಂದ ನಾನು ಕಂಟಿನ್ಯೂಸ್ ಆಗಿ ಪ್ರತಿಯೊಂದು ಡಬಲ್ ಕ್ರೋಶ ಹಾಕೋಕ್ಕಿಂತ ಮುಂಚೆನೇ ಒಂದು ಬೀಡ್ ಹಾಕ್ಕೊಂಬಿಟ್ಟು ಡಬಲ್ ಕ್ರೋಶಗಳನ್ನು ಹಾಕ್ಕೊತಾ ಇದ್ದೀನಿ. ನೀವು ಮೊದಲಿಗೆ ಒಂದು ಹಾಕಿದೆ ನಾನು ಹಾಗೆ ಹಾಕಿದ್ದೀನಿ. ಅಲ್ಲೂ ಕೂಡ ಬೇಕಾದರೆ 2 ಚೈನ್ ಆದ ತಕ್ಷಣ ಮತ್ತೆ ಒಂದು ಬೀಡ್ ಹಾಕ್ಕೊಂಬಿಟ್ಟು ಡಬಲ್ ಕ್ರೋಶನ ಹಾಕ್ಕೋಬೋದು. ನಾನು ಅಲ್ಲೊಂದು ಸ್ಕಿಪ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಒಂದು ಡಬಲ್ ಕ್ರೋಶ ಆದ ಮೇಲೆ ನಾನು ಬೀಡನ್ನು ಕಂಟಿನ್ಯೂಸ್ ಆಗಿ ಹಾಕ್ತಾ ಹೋಗ್ತೀನಿ. ಇಲ್ಲಿ ನೋಡಿ ಈ ರೀತಿ ಪ್ರತಿಯೊಂದು ಡಬಲ್ ಕ್ರೋಶ ಆದ ತಕ್ಷಣ ಒಂದು ಸಣ್ಣ ಬೀಡ್ ಹಾಕ್ಕೋಬೇಕು. ಬೀಡನ್ನು ಲಾಕ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗೆ ಬೀಡ್ ಹಾಕ್ಕೊಂಬಿಟ್ಟು ನೋಡಿ ನೀಡಲ್ ಮೇಲೆ ಥ್ರೆಡನ್ನು ತೊಗೊಂಡು ನೋಡಿ ಈ ರೀತಿ ಡಬಲ್ ಕ್ರೋಶಗಳನ್ನು ಮಾಡ್ಕೋಬೇಕು. ಈ ರೀತಿ ಡಬಲ್ ಕ್ರೋಶಗಳನ್ನು ನಾವು 7 ಮಾಡ್ಕೋಬೇಕು. ಇಲ್ಲಿ 7 ನೀವು ಕೌಂಟ್ ಮಾಡದೆ ಹೋದರೂ ನಮಗೆ ಬೀಡನ್ನು ಆರಾಮಾಗಿ ಬೇಗ ಕೌಂಟ್ ಮಾಡ್ಕೊತಾ ಹಾಕ್ಬೋದು. ಇಲ್ಲಿ ನಾನು ಅಲ್ಲೊಂದು ಸ್ಕಿಪ್ ಮಾಡಿದ್ದಕ್ಕೆ ನಾನು ಟೋಟಲಾಗಿ ಚೈನಿಗೆ ಒಂದು ಬಿಟ್ಟರೆ ಇಲ್ಲಿ ಮೇಲುಗಡೆ ಡಬಲ್ ಕ್ರೋಶಗಳಿಗೆ 6 ನಮಗೆ ಇದು ಬರುತ್ತೆ, ಬೀಡು ಬರುತ್ತೆ. ಸಣ್ಣ ಬೀಡು 6 ಬೀಡು ಬರುತ್ತೆ, 7 ಡಬಲ್ ಕ್ರೋಶಗಳು ಬರುತ್ತೆ. ನೋಡಿ ಈ ರೀತಿ ಪ್ರತಿಯೊಂದು ಡಬಲ್ ಕ್ರೋಶ ಆದ ತಕ್ಷಣ ಒಂದು ಬೀಡನ್ನು ಹಾಕ್ಕೋಬೇಕು. ಈ ರೀತಿ ಬೀಡನ್ನು ಹಾಕ್ಕೊಂಬಿಟ್ಟು ಡೈರೆಕ್ಟಾಗಿ ನಾವು ಡಬಲ್ ಕ್ರೋಶಗಳನ್ನು ಹಾಕ್ತಾ ಹೋಗಬೇಕು. ಇಲ್ಲಿ ಪ್ರತಿಯೊಂದು ಥ್ರೆಡನ್ನು ನೀವು ಸ್ಕಿಪ್ ಮಾಡಬೇಡಿ. ಪ್ರತಿಯೊಂದು ಥ್ರೆಡನ್ನು ನೀಟಾಗಿ ತೊಗೊಂಬಿಟ್ಟು ಇದು ಬೀಡನ್ನು ಅದರೊಳಗಡೆ ಹಾಕ್ಕೊಳ್ಳಿ. ಒಂದು ಥ್ರೆಡ್ಡು ಮಿಸ್ ಆದರೂ ಕೂಡ ಅಲ್ಲಿ ನಮಗೆ ಸುಕ್ಕು ಬರುತ್ತೆ, ಚೆನ್ನಾಗಿ ಕಾಣಿಸಲ್ಲ. ಹೀಗಾಗಿ ಎಲ್ಲ ಥ್ರೆಡ್ಗಳನ್ನು ನೀಟಾಗಿ ಹಿಡ್ಕೊಂಡು ಬೀಡನ್ನು ಒಳಗಡೆ ಪಾಸ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಬೀಡ್ ಹಾಕ್ಕೊಂಬಿಟ್ಟು ಡಬಲ್ ಕ್ರೋಶಗಳನ್ನು ಹಾಕ್ಕೋಬೇಕು. ಈ ರೀತಿ ನಮಗೆ 6 ಬೀಡು ಬರುತ್ತೆ. ಮೊದಲಿಗೆ ನಾವು ಏನು ಚೈನಲ್ಲಿ ಹಾಕಿದ್ವಲ್ಲ ಅದನ್ನು ಬಿಟ್ಟರೆ 6 ಬೀಡು ಬರುತ್ತೆ. ಅದನ್ನು ಹಿಡಿದ್ರೆ ನಮಗೆ ಟೋಟಲಾಗಿ 7 ಬೀಡ್ ಆಗುತ್ತೆ. ನಾನು ಮೊದಲೇದು ಏನು ಒಂದು ಸ್ಕಿಪ್ ಮಾಡಿದ್ನಲ್ಲ ಅದನ್ನು ಹಾಕಿದರೆ ನಮಗೆ 8 ಬೀಡು ಬರುತ್ತೆ. ನಿಮಗೆ ನೋಡಿ ಈ ರೀತಿ ಕಾಣಿಸುತ್ತೆ. ಒಂದು ಯಾಕೆ ಸ್ಕಿಪ್ ಮಾಡ್ತೀನಿ ಅಂದರೆ ನಮಗೆ ಸ್ವಲ್ಪ ಇದು ಮೇಲ್ಗಡೆ ನಮಗೆ ರೌಂಡ್ ಆಗಿ ಕಾಣಿಸುತ್ತೆ. ಅದು ಸ್ವಲ್ಪ ಬಗ್ಗಿದ ರೀತಿ ಕಾಣಿಸುತ್ತಲ್ಲ, ಅದು ಡಿಸೈನ್ ನಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಲ್ಲಿ ಬೇಕಂದವ್ರು ನೀವು ಹಾಕ್ಕೊಳ್ಳಿ, ಬೇಡ ಅಂದವರು ಸ್ಕಿಪ್ ಮಾಡ್ಕೋಬೋದು. ನೋಡಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಈ ರೀತಿ ನೀಡಲ್ನ ಪಾಸ್ ಮಾಡ್ಕೊಂಬಿಟ್ಟು ಥ್ರೆಡನ್ನು ಎಳ್ಕೊಂಬಂದು ಲಾಕ್ ಮಾಡ್ಕೋಬೇಕು. ಹೊಲಿಗೆ ಹಾಕಿರೋದ್ರಿಂದ ಇಲ್ಲಿ 2 ಪದರು ಫೋಲ್ಡ್ ಮಾಡಿ ಅವರು ಹೊಲಿಗೆ ಹಾಕಿರೋದ್ರಿಂದ ನನಗೆ ನೀಡಲು ಹಾಕೋಕ್ಕೆ ತುಂಬ ಕಷ್ಟ ಆಗ್ತಾಯಿದೆ. ಈಗ ನಾರ್ಮಲ್ಲು ಓರ್ಲಕ್ಕಾದರೆ ನಮಗೆ ಬೇಗ ನೀಡಲ್ ಪಾಸ್ ಆಗುತ್ತೆ. ನೋಡಿ ವಿತೌಟ್ ಬೀಡು
ಬೀಡ್ ಹಾಕಿದರೆ ಯಾವ ರೀತಿ ಕಾಣಿಸುತ್ತೆ. ಸಿಂಪಲಾಗಿ ಒಂದೇ ಒಂದು ಬೀಡ್ ಹಾಕ್ಕೊಂಡ್ಬಿಟ್ಟು ಹಾಕಿರೋದು. ಇದೆಲ್ಲ ಪ್ರತಿಯೊಂದಕ್ಕೂ ಬೀಡ್ ಹಾಕ್ಬಿಟ್ಟು ಮಾಡಿರೋದು. ನಮಗೆ ಈ ರೀತಿ ಡಿಫ್ರೆನ್ಸ್ ಕಾಣುತ್ತೆ. ನಮಗೆ ಯಾವ ರೀತಿ ಬೇಕೋ ನೀವು ಆ ರೀತಿ ಹಾಕ್ಕೋಬೋದು. ಬೀಡ್ ಜಾಸ್ತಿ ಬೇಡ ಅಂದರೆ ಈ ರೀತಿ ಹಾಕ್ಕೊಳ್ಳಿ, ಬೀಡ್ ಬೇಕು ಅಂದರೆ ಈ ರೀತಿ ಹಾಕ್ಕೊಳ್ಳಿ. ಇದು ನಾನು ಎಕ್ಸಾಂಪಲಿಗೆ ಹಾಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಎಲ್ಲದಕ್ಕೂ ಬೀಡ ಹಾಕಿಬಿಟ್ಟೆ ಮಾಡ್ತಾಯಿದ್ದೀನಿ. ಟೋಟಲಾಗಿ 4 ಹಾಕ್ಬಿಟ್ಟು ಈಗ 5ನೇದನ್ನು ಹಾಕ್ತಾಯಿದ್ದೀನಿ ನಾನು. ನೋಡಿ ಕರೆಕ್ಟಾಗಿ 5 ಚೈನ್ ಎಲ್ಲಿಗೆ ಬರುತ್ತಲ್ಲ ಆ ಒಂದು ಲೆಕ್ಕಕ್ಕೇ ಪ್ರತಿಯೊಂದು ಮನೆಯೂ ಕೂಡ ಅದೇ ಒಂದು ಲೆಕ್ಕದಲ್ಲಿ ನಾವು ಹಾಕಬೇಕು. ಒಂದು ಜಾಸ್ತಿ ಅಗಲ ಕಮ್ಮಿ ಮಾಡಬಾರ್ದು. ನಮ್ಗೆ ಅವಾಗ ಡಿಫ್ರೆನ್ಸು ಬೇಗ ಇದಾಗುತ್ತೆ. ಆಮೇಲೆ ಸೀರೆನೂ ಸುಕ್ಕಾಗಿ ಕಾಣಿಸುತ್ತೆ. ನೋಡಿ ತ್ರಿಬಲ್ ಕ್ರೋಶ ಹಾಕಿ ಒಂದು ಚೈನ್ ಹಾಕ್ಬಿಟ್ಟು ಇಲ್ಲಿ ಒಂದು ಸಣ್ಣ ಬೀಡನ್ನು ಹಾಕೋಬೇಕು. ಸಣ್ಣ ಬೀಡನ್ನು ನೋಡಿ ಈ ರೀತಿ ಹಾಕ್ಕೊಂಬಿಟ್ಟು 2 ಸಾರಿ ಚೈನ್ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ ಒಂದು ಸಾರಿ ತೊಗೊಂಡು ಈ ತ್ರಿಬಲ್ ಕ್ರೋಶದ ಮೇಲ್ಗಡೆ ನಾವು ಡಬಲ್ ಕ್ರೋಶ್ಗಳನ್ನು ಮಾಡ್ಕೋಬೇಕು. ಒಂದು ಡಬಲ್ ಕ್ರೋಶ ಆದಮೇಲೆ ನಾನು ಇಲ್ಲಿ ಕಂಟಿನ್ಯೂಸ್ ಆಗಿ ನೋಡಿ ಒಂದು ಬೀಡು ಒಂದು ಡಬಲ್ ಕ್ರೋಶ ಹಾಕ್ತಾ ಹೋಗ್ತೀನಿ. ನೀವು ಬೇಕು ಅಂದರೆ 2 ಚೈನ್ ಹಾಕಿದ ತಕ್ಷಣ ಮತ್ತೆ ಒಂದು ಬೀಡು ಹಾಕ್ಕೊಂಡ್ಬಿಟ್ಟು ಅದೇ ರೀತಿ ಕೂಡ ಮಾಡ್ತಾ ಹೋಗ್ಬೋದು. ಇಲ್ಲಿ ಪ್ರತಿಯೊಂದು ಮನೆಗೂ ಕೂಡ ನಾನು ಒಂದು ಸಣ್ಣ ಬೀಡನ್ನು ಹಾಕ್ಕೊಂಡ್ಬಿಟ್ಟು ಮಾಡ್ತಾ ಹೋಗ್ತಾಯಿದ್ದೀನಿ. ನೋಡಿ ಈ ರೀತಿ ಬೀಡನ್ನು ಹಾಕ್ಕೊಂಡ್ಬಿಟ್ಟು ಡಬಲ್ ಕ್ರೋಶನ ಮಾಡ್ಕೋಬೇಕು. ಇಲ್ಲಿ ಕರೆಕ್ಟಾಗಿ ನಾವು 6 ಸಣ್ಣ ಬೀಡುಗಳು 6 ಬರಬೇಕು. ಡಬಲ್ ಕ್ರೋಶ ನಮಗೆ 7 ಬರಬೇಕು. ಇಲ್ಲಿ ಆ ರೀತಿ ಪ್ರತಿಯೊಂದು ಮನೆಗೂ ನೀವು ಕರೆಕ್ಟಾಗಿ ಕೌಂಟ್ ಮಾಡಿಕೊಂಡು ಈ ರೀತಿ ಬೀಡ್ ಹಾಕ್ಬಿಟ್ಟು ಡಬಲ್ ಕ್ರೋಶ್ಗಳನ್ನು ಹಾಕ್ಕೊಳ್ಳಿ. ಈ ರೀತಿ ಡಬಲ್ ಕ್ರೋಶ್ಗಳನ್ನು ನೀಟಾಗಿ ಅದ್ರ ಪಕ್ಕ ಒಂದು ಕರೆಕ್ಟಾಗಿ ಒಂದೇ ಲೆವೆಲಲ್ಲಿ ಎಳ್ಕೊಂಬಿಟ್ಟು ನೀವು ಈ ರೀತಿ ಡಬಲ್ ಕ್ರೋಶ್ಗಳನ್ನು ಮಾಡ್ಕೊಳ್ಳಿ. ಮತ್ತು ಒಂದು ಸಣ್ಣ ಬೀಡು ಮತ್ತು ಒಂದು ಡಬಲ್ ಕ್ರೋಶ. ನೋಡಿ ಸೀರೆ ಪೂರ್ತಿ ನಾವು ಇದೇ ರೀತಿ ಹಾಕ್ತಾ ಹೋಗ್ಬೋದು. ಕುಚ್ಚು ಬೇಡ ಅಂದರೂ ನಮಗೆ ಕಂಟಿನ್ಯೂಸ್ ಆಗಿ ಇದೇ ರೀತಿ ಡಿಸೈನ್ನ ಹಾಕ್ತಾ ಹೋಗ್ಬೋದು. ನಾನಿಲ್ಲಿ ಕಸ್ಟಮರ್ ಜಾಸ್ತಿ ಕುಚ್ಚು ಬೇಡ ಅಂದಿದ್ದಕ್ಕೆ 5 ಡಿಸೈನ್ ಹಾಕ್ಬಿಟ್ಟು ಒಂದು ಕುಚ್ಚನ್ನ ಹಾಕ್ತಾಯಿದ್ದೀನಿ. ಇದು ಪ್ರತಿಯೊಂದು ಒಂದು ಹಾಕ್ಬಿಟ್ಟು ಒಂದು ಕುಚ್ಚು ಬಿಟ್ಟರೆ ಈ ಡಿಸೈನ್ ಚೆನ್ನಾಗಿ ಕಾಣಿಸಲ್ಲ. ಯಾಕಂದರೆ ಕುಚ್ಚೆ ಎದ್ದು ಕಾಣಿಸುತ್ತೆ, ಈ ಡಿಸೈನ್ ನಮಗೆ ಎದ್ದು ಕಾಣಿಸಲ್ಲ. ಹೀಗಾಗಿ 5 ಅಥವಾ 2 ಹಾಕ್ಬಿಟ್ಟು ಒಂದು ಕುಚ್ಚು ಕೂಡ ಹಾಕ್ಕೋಬೋದು. ಇಲ್ಲಿ ನೀವು ಯಾವ ರೀತಿ ಕೂಡ ಬೇಕಾದರೂ 3 ಆದರೂ ಹಾಕ್ಕೋಬೋದು, 5 ಆದರೂ ಹಾಕ್ಕೋಬೋದು. 5 ಅಂದರೆ ಒಂದು ನಮಗೆ ನೋಡಿ ನೀಟಾಗಿ ಕಾಣಿಸುತ್ತೆ ಡಿಸೈನು. ಆಮೇಲೆ ಒಂದು ಕುಚ್ಚಿಗೆ ನೋಡಿ ಲಾಕ್ ಆದಮೇಲೆ 5 ಚೈನ್ ಹಾಕ್ಕೊಂಡ್ಬಿಟ್ಟು ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿಗೆ ಅದಕ್ಕಿಂತನೂ ಒಂದು ಪಾಯಿಂಟು ಒಳಗಡೆನೇ ನೀವು ಲಾಕ್ ಮಾಡ್ಕೊಳ್ಳಿ ಯಾವಾಗಲೂ. ಅವಾಗ ಸೀರೆ ನಮಗೆ ಸುಕ್ಕು ಬರಲ್ಲ. ಕರೆಕ್ಟಾಗಿ ಹಾಕಿದಾಗ ಏನಾಗುತ್ತೆ, ಸ್ವಲ್ಪ ಸೀರೆ ಎಳೆದಾಗುತ್ತೆ, ಆಮೇಲೆ ನಮಗೆ ಸುಕ್ಕು ಕಾಣಿಸುತ್ತೆ. ನೋಡಿ ಈ ರೀತಿ 5 ಚೈನ್ ಹಾಕ್ಕೊಂಬಿಟ್ಟು ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಡೈರೆಕ್ಟ್ ನಾವು ಬೀಡನ್ನು ಹಾಕ್ಕೋಬೋದು. ನೋಡಿ ಡೈರೆಕ್ಟಾಗಿ ಬೀಡ್ ಹಾಕ್ಕೊಂಬಿಟ್ಟು ಲಾಕ್ ಮಾಡಿಕೊಂಡು 2 ಸಾರಿ ನೀಡಲ್ ಮೇಲೆ ತೊಗೊಂಡು ಥ್ರೆಡನ್ನು ನೋಡಿ 5 ಚೈನಿಗೆ ಎಷ್ಟು ದೂರ ಬರುತ್ತೋ ಅಷ್ಟೇ ದೂರಕ್ಕೆ ನೋಡಿಕೊಂಡು ಥ್ರೆಡನ್ನು ಹಾಕ್ಬಿಟ್ಟು ನೀಡಲ್ನ ಹಾಕ್ಬಿಟ್ಟು ಥ್ರೆಡನ್ನು ಎಳ್ಕೋಬೇಕು. ಥ್ರೆಡನ್ನು ಎಳ್ಕೊಂಡು ನೋಡಿ ಈ ರೀತಿ ತ್ರಿಬಲ್ ಕ್ರೋಶನ್ನು ಮಾಡ್ಕೋಬೇಕು. ನಾವು ಈ ರೀತಿ ತ್ರಿಬಲ್ ಕ್ರೋಶ ಆದಮೇಲೆ ಒಂದು ಚೈನ್, ಒಂದು ಸಣ್ಣ ಬೀಡನ್ನು ಹಾಕ್ಕೋಬೇಕು. ಒಂದು ಸಣ್ಣ ಬೀಡನ್ನು ಹಾಕ್ಕೊಂಬಿಟ್ಟು ನೋಡಿ ಈ ರೀತಿ ಹಾಕ್ಕೊಂಬಿಟ್ಟು 2 ಚೈನ್ ಹಾಕ್ಕೋಬೇಕು. ಮತ್ತು ನೀಡಲ್ ಮೇಲೆ ಒಂದು ಸಾರಿ ತೊಗೊಂಡು ಈಗ ಡಬಲ್ ಕ್ರೋಶ್ಗಳನ್ನು ಮಾಡ್ಕೋಬೇಕು. ಈ ತ್ರಿಬಲ್ ಕ್ರೋಶದ ಮೇಲ್ಗಡೆ ನಾವು ಡಬಲ್ ಕ್ರೋಶ್ಗಳನ್ನು ಮಾಡ್ಕೋಬೇಕು. ನೋಡಿ ಈ ರೀತಿ ಒಂದು ಡಬಲ್ ಕ್ರೋಶ ಆದ ಮೇಲೆ ಒಂದು ಸಣ್ಣ ಬೀಡ್ ಹಾಕ್ಬಿಟ್ಟು ಇಲ್ಲಿಂದ ನಾವು ಕಂಟಿನ್ಯೂಸ್ ಆಗಿ ಬೀಡು ಒಂದು ಡಬಲ್ ಕ್ರೋಶ, ಒಂದು ಬೀಡು ಒಂದು ಡಬಲ್ ಕ್ರೋಶ ಹಾಕ್ತಾ ಹೋಗಬೇಕು. ನೋಡಿ ಇವತ್ತಿನ ಡಿಸೈನ್ ಈ ರೀತಿ ಕಾಣಿಸುತ್ತೆ.
ಈ ರೀತಿ ನೋಡಿ ನಾನು ಚೈನ್ ಬಿಟ್ಟಿದ್ದೀನಿ ನೋಡಿ, ಇಲ್ಲಿ 5 ಹಾಕ್ಕೊಂಡಿದ್ದೀನಿ ನಾನು ಡಿಸೈನ್ನ. ಐದು ಹಾಕ್ಕೊಂಬಿಟ್ಟು ನೋಡಿ, 5 ಹಾಕ್ಕೊಂಬಿಟ್ಟು ಮೊದಲಿಗೆ ನಾನು ಕುಚ್ಚಿ ಬಿಟ್ಟಿದ್ದೀನಿ 5 ಚೈನ್ ಹಾಕ್ಕೊಂಡು, ಆಮೇಲೆ 5 ಡಿಸೈನ್ ಹಾಕ್ಕೊಂಬಿಟ್ಟು ಮತ್ತೆ ಒಂದು ಚೈನ್ ಹಾಕ್ಕೊಂಡಿದ್ದೀನಿ ಕುಚ್ಚಿಗೆ. ಈ ರೀತಿ ಪೂರ್ತಿ ನಾನು ಸೀರೆಗೆ ಮಾಡಿಬಿಟ್ಟು ನಿಮಗೆ ಕುಚ್ಚು ಹಾಕ್ಬಿಟ್ಟು ನಾನು ಡಿಸೈನ್ನ ತೋರಿಸ್ತೀನಿ. ನೀವು ಇಲ್ಲಿ ಯಾವ ರೀತಿ ಕೂಡ ಆದರೂ ಮಾಡ್ಕೋಬೋದು. 2 ಡಿಸೈನ್ ಹಾಕ್ಬಿಟ್ಟು ಒಂದು ಕುಚ್ಚು ಕೂಡ ಹಾಕ್ಕೋಬೋದು, ಅಥವಾ ಒಂದು ಕುಚ್ಚು ಒಂದು ಬೀಡು ಒಂದು ಡಿಸೈನು ಈ ರೀತಿ ಕೂಡ ಹಾಕ್ತಾ ಹೋಗ್ಬೋದು. ನಾನು ಇದನ್ನು ಸೀರೆ ಪೂರ್ತಿ ಮಾಡಿಬಿಟ್ಟು ನೆಕ್ಸ್ಟ್ ತೋರಿಸ್ತೀನಿ ನೋಡಿ. ಫೈನಲ್ ಆಗಿ ಇವತ್ತು ಈ ರೀತಿ ಡಿಸೈನ್ ಆಗಿ ಕಾಣಿಸುತ್ತೆ ನಮಗೆ ನೋಡಿ. ಸ್ಟಾರ್ಟಿಂಗ್ ನಾನು 5 ಚೈನ್ ಹಾಕಿದ್ದು ಕುಚ್ಚಿಗೆ, ಆಮೇಲೆ 5 ಡಿಸೈನ್ ಹಾಕಿಬಿಟ್ಟು ಮತ್ತೆ ಒಂದು ಕುಚ್ಚು, ಈ ರೀತಿ ಡಿಸೈನ್ ಇವತ್ತು ಡಿಸೈನ್ ಈ ರೀತಿ ಕಾಣಿಸುತ್ತೆ. ನಾವು ಒಂದು ಡಿಸೈನು ಒಂದು ಕುಚ್ಚು ಹಾಕಿದಾಗ ಆ ಡಿಸೈನ್ ನಮಗೆ ನೀಟಾಗಿ ಕಾಣಿಸಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ಕುಚ್ಚು ಜಾಸ್ತಿ ಬೇಡ ಅಂದ್ಬಿಟ್ಟು ನಾನು 5 ಈ ರೀತಿ ಹಾಕ್ಕೊಂಬಿಟ್ಟು ಕುಚ್ಚನ್ನ ಹಾಕಿದ್ದೀನಿ ನೋಡಿ. 2 ಕೂಡ ಹಾಕ್ಕೋಬೋದು ನೀವು. ಸೆಂಟ್ರಿಗೆ ಒಂದು ಕುಚ್ಚು ಹಾಕ್ಕೊಂಬಿಟ್ರೆ 2ಕ್ಕೂ ಕೂಡ ನಾವು ಹಾಕ್ಕೋಬೋದು. ನಾನು ಸ್ವಲ್ಪ ದೂರ ಇರಲಿ ಅಂದ್ಬಿಟ್ಟು ಇಲ್ಲಿ ಕುಚ್ಚನ್ನು ಹಾಕಿದ್ದೀನಿ. ಹಾಗೆ ಕಸ್ಟಮರು ಕೂಡ ಸ್ವಲ್ಪ ದೂರನೇ ಇರಲಿ ಕುಚ್ಚು ಅನ್ನೋದಕ್ಕೋಸ್ಕರ ಅಂದಿದ್ದಕ್ಕೆ ನಾನು ಇಲ್ಲಿ ದೂರ ಹಾಕಿದ್ದೀನಿ ನೋಡಿ. ಈ ರೀತಿ ಕಾಣಿಸುತ್ತೆ. ಇದಕ್ಕೆ ನೀವು 2 ಬೇಕಾದರೂ ಕುಚ್ಚು ಬಿಟ್ಕೋಬೋದು. 5 ಆದಮೇಲೆ 2 ಕುಚ್ಚು ಮತ್ತು 5 ಡಿಸೈನ್ ಈ ರೀತಿ ಕೂಡ ಮಾಡ್ಕೊಂಡು ಹೋಗ್ಬೋದು. ನಿಮ್ಮ ಕ್ರಿಯೇಟಿವಿಟಿ ಹೇಗೆ ಬೇಕಾದರೂ ಮಾಡ್ಕೋಬೋದು. ಇದಕ್ಕೆ ಇವತ್ತಿನ ಪ್ರೈಸ್ ಬಂದ್ಬಿಟ್ಟು ಒಂದು 350ಇಂದ 400 ತನಕ ನಾವು ತೊಗೋಬೋದು. ಈ ಡಿಸೈನಿಗೆ ಆರಾಮಾಗಿ ನಾವು ಒಂದು 2 ಅವರಲ್ಲಿ ಇದನ್ನು ಹಾಕ್ಬೋದು. ಸ್ವಲ್ಪ ಯಾಕಂದರೆ ಬೀಡ್ ಹಾಕೋದ್ರಿಂದ ನಮಗೆ 2 ಅವರ್ ಆಗುತ್ತೆ. ಬೀಡ್ ಇಲ್ಲದೇ ಹಾಕೋದಾದರೆ 1 ಅವರಲ್ಲಿ ಆರಾಮಾಗಿ ಹಾಕಿಬಿಡ್ಬೋದು. ಸೊ ಇವತ್ತಿನ ಡಿಸೈನ್ ಇದು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.